ನಮಸ್ಕಾರ. ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ಗದಗ ನಗರದಲ್ಲಿ ಬರುವಂಥ ತ್ರಿಕೂಟೇಶ್ವರ ದೇವಾಲಯ ನಿನ್ನೆ ದಿನ ಹಿಂದಿನ ಭಾಗದೊಳಗೆ ಸರಸ್ವತಿ ದೇವಿ ಒಂದು ಗುಡಿ ನೋಡ್ಕೊಂಡು ಬಂದೀವಿ. ಬರ್ರಿ ಇವತ್ತಿನ ದಿನ ತ್ರಿಕೂಟೇಶ್ವರ ದೇವಾಲಯದ ಒಳಗೆ ಒಂದು ವಿಶೇಷವಾದಂಥ ಕಟ್ಟಡಗಳದವು. ಅಲ್ಲಿ ತ್ರಿಕೂಟ ಅಂದ್ರೆ 3 ಲಿಂಗಗಳದವು. ಒಂದು ಪಾಣಿಪಟ್ಟಲದೊಳಗೆ 3 ಲಿಂಗಗಳದವು. ಅಂಥ ಒಂದು ಗುಡಿಯನ್ನು ದರ್ಶನ ಮಾಡ್ಕೊಂಬರೋಣ ಬರ್ರಿ. ನೋಡ್ರಿ, ಈ ಒಂದು ಗುಡಿ ಮುಖ್ಯ ದ್ವಾರವಾಗಿಲ್ಲ ಐತಲ್ಲ, ಮುಂದ್ಗಡೆನೇ ಇರುವಂಥ ಗರ್ಭಗುಡಿ ಹೋಗೋಕಿನ ಮುಂಚೆನೇ ಬರ್ತಾ ಅಂಥ ಒಂದು ದೂರದ ಒಂದು ಬಾಗಿಲದ ನೋಡ್ರಿ. ಇಲ್ಲಿ ವಿಶೇಷವಾದಂಥ ಕಟ್ಟಡ ಕೆತ್ತನೆಗಳು ನೋಡ್ರಿ. ಈ ಥರ ಒಂದು ವಿಶೇಷ ಅದ್ಭುತ ಕೆತ್ತನೆ ಕಟ್ಟಡ ಇದು ಈ ಗುಡಿ ಒಳಗೆ ಐತಿ. ಬರ್ರಿ ಈಗ ಒಳಗಡೆ ಹೋಗ್ಬೇಕು. ಇದು ಗುಡಿ ಒಳಗಡೆ ಹೋಗ್ಬೇಕಾದ್ರೆ ಎದುರಿನಿಂದ ಬಾಗಿಲಲ್ಲ ನೋಡ್ರಿ, ಗುಡಿ ಬಲಗಡೆ ಇರುವಂಥ ಬಾಗಿಲ. ಇಲ್ಲಿ ನೋಡ್ರಿ ಗಣೇಶನ ವಿಗ್ರಹ ಐತಿ, ಗಣಪತಿ ಮೂರ್ತಿ. ಬರ್ರಿ ಒಂದು ಪ್ರದಕ್ಷಿಣೆ ಹಾಕಬೇಕು. ಈ ಒಂದು ಸಂಪ್ರದಾಯದ ಪ್ರಕಾರ ದೇವಸ್ಥಾನಕ್ಕೆ ಹೋದಾಗ ಅಲ್ಲೊಂದು ಪ್ರದಕ್ಷಿಣೆ ಹಾಕುವಂಥ ಒಂದು ಸಂಪ್ರದಾಯದ ಪ್ರದಕ್ಷಿಣೆ ಹಾಕಿ ಆ ಒಂದು ಗುಡಿ ಒಂದು ಕಟ್ಟಡನ್ನು ನೋಡೋಣ. ಹಿಂದಿನ ಭಾಗದೊಳಗೆ ಯಾವ ಥರ ಐತಿ ನೋಡ್ಕೊಂಬರೋಣ ಬರ್ರಿ. ನೋಡ್ರಿ, ಇಲ್ಲಿ ಗುಡಿ ಒಂದು ಸುತ್ತಲೂ ವಿಶೇಷವಾದಂಥ ಕೆತ್ತನೆ ಕಟ್ಟಡಗಳನ್ನು ಐತಿ ನೋಡ್ರಿ. ಇಲ್ಲಿ ಕೆಳಗಲಿಂದನ ಹಿಡ್ಕೊಂಡು ಪೂರ್ತಿ ನೋಡ್ರಿ. ಇದು ನೋಡ್ರಿ, ಇಲ್ಲಿ ಮೇಲ್ಚಾವಣಿ ಕಲ್ಲುಗಳವು ನೋಡ್ರಿ. ಅಲ್ಲಿ ವಿಶೇಷವಾದಂಥ ಯಾವುದಾದ್ರೂ ಒಂದು ಮೂರ್ತಿಯನ್ನು ಮಾಡಿಟ್ಟಿರ್ತಾರೆ. ಇಲ್ಲಿ ಒಂದು ಮೂರ್ತಿ ಐತಿ ನೋಡ್ರಿ. ಇಲ್ಲಿ ಒಂದು ದೇವರ ವಿಗ್ರಹ ಮಾಡಿಟ್ಟಾರ. ಇದು ಗುಡಿ ಬಲಕಿನ ಬಾಜು ಬರ್ತೈತಿ. ಇದು ಒಳಗಡೆ ಇದು ಗರ್ಭ ಗುಡಿಗೆ ಹತ್ಕೊಂಡು ಇರುವಂಥದ್ದು. ಇದು ಒಳಗೆ ಪ್ರದಕ್ಷಿಣೆ ಹಾಕಕ್ಕೆ ಈ ಥರ ಐತಿ. ಬರೀ ಮತ್ತೆ ಮುಂದೆ ನೋಡೋಣ. ನೋಡ್ರಿ, ಕಲ್ಲಿನ ಆಕಾರ. ಆ ನಂತರ ಅಲ್ಲಿರುವಂಥ ಕಂಬ ನೋಡ್ರಿ. ಒಳಗಡೆನ ಪ್ರದಕ್ಷಿಣೆ ಹಾಕಕ್ಕೆ ಈ ಥರ ಐತಿ ನೋಡ್ರಿ. ಇದು ನೋಡ್ರಿ ತ್ರಿಕೂಟೇಶ್ವರ ಗುಡಿ ಗರ್ಭಗುಡಿ. ಇದು ಈಗ ನಾವು ಈ ಹಿಂಭಾಗದಾಗ ಅದೇವು, ಹಿಂದಿನ ಬಾಜು ಬಂದೇವು ನೋಡ್ರಿ. ಇಲ್ಲಿ ಇದು ಹೊರಗಡೆಯಿಂದ ಬೆಳಕು ಬೀಳಕ್ಕೆ ಮಾಡಿದಂಥ ಕಿಟಕಿ ಟೈಪ್ ಮಾಡಿರ್ತಾರೆ ನೋಡ್ರಿ. ಇಲ್ಲಿ 2 ಅದಾವು. ಅಲ್ಲಿಂದ ಇಲ್ಲಿ ಸೂರ್ಯನ ಕಿರಣಗಳ ಇಲ್ಲೊಂದು ಫೋಟೋ ಐತಿ ನೋಡ್ರಿ. ಈಗ ಐತಿ. ಇಲ್ಲೊಂದು ಮೂರ್ತಿ ಐತಲ್ಲ, ಈ ಒಂದು ಮೂರ್ತಿಗೆ ಸ್ಪರ್ಶ ಆಗುತ್ತೆ. ಇದೇನಷ್ಟು ಮಹತ್ವದ್ದಾಗಿ ಮಾಡಿ ಹೇಳಿಲ್ಲ, ಬಟ್ ಇದು ಕಾಮನ್ ಆಗಿ ಮಾಡಿದ್ದಿದ್ದು ಈ ರೀತಿಯೂ ಆಗ್ತೈತಿ. ಈಗ ಇಲ್ಲೈತಿ ನೋಡ್ರಿ, ಸೂರ್ಯನ ಛಾಯೆ ಅಲ್ಲೈತಿ ನೋಡ್ರಿ. ಪ್ರತಿಯೊಂದು ಕಂಬಕ್ಕೂ ಎಷ್ಟೊಂದು ಡಿಸೈನಿಂಗ್ ಆಗಿ ಮಾಡ್ಯಾರ ನೋಡ್ರಿ. ವಿಶೇಷ ಕಟ್ಟಡ ಅಂದ್ರೆ ಭಾಳ ಫೇಮಸ್ ಆಗಿದ್ದಕ್ಕೆ ಇಂಥ ಒಂದು ಕೆತ್ತನೆಗಾಗಿನ ಈ ಗುಡಿನೂ ಫೇಮಸ್ ಆಗೈತಿ. ಅವ್ರ ಒಂದು ಕಾಲಘಟ್ಟದೊಳಗೆ 8ನೇ ಶತಮಾನದಾಗ ಇವ್ರ ಕಲ್ಯಾಣ ಚಾಲುಕ್ಯರ ಕಟ್ಟಿದ ದೇವಾಲಯಗಳು ಭಾಳ ಇಂಥ ಒಂದು ಕೀರ್ತಿ ಭಾಳ ಅದಾವು ನೋಡ್ರಿ. ಪ್ರತಿಯೊಂದು ಕಂಬಕ್ಕೂ ಒಂದೊಂದು ಡಿಸೈನ್ಗಳು ಬೇರೆ ಅದಾವೆ ನೋಡ್ರಿ. ಆ ಪ್ರತಿಯೊಂದು ಕಂಬದ ಚಿತ್ರಣ ಅದಾವಲ್ಲಿ. ಇಲ್ಲಿ ಕೆತ್ತನೆಗಳು ಇವ ಶಿಲ್ಪಕಲೆ. ಈ ಕಂಬದಾಗ ಇರುವಂಥ ವ್ಯತ್ಯಾಸ, ಈ ಕಂಬದಾಗ ಇರುವಂಥ ವ್ಯತ್ಯಾಸನೂ ಈಸಿಯಾಗಿ ಗುರುತಿಸ್ಬೋದು ನೀವು ನೋಡ್ರಿ. ನೋಡಿರಿ, ಇದರದ್ದು ಈ ಕಂಬದ್ದು ಒಂದು ಆಕಾರ ಬೇರೆ ರೀತಿ ಐತಿ ನೋಡ್ರಿ. ನೋಡ್ರಿ, ಇದು ಈಗ ನಾವು ಹೊರಗಡೆ ಒಂದು ಪ್ರದಕ್ಷಿಣೆ ಹಾಕೊಂಡು ಬಂದಾಗ ಬರುವಂಥ ಇದು ದಾರಿ. ಇದು ಅಲ್ಲಿ ಒಳಗಡೆನ ಗುಡಿ ಒಳಗನ ಐತಿ. ಇದು ಗರ್ಭಗುಡಿ ಹೊರ ಬಾಜು ಐತಿ. ಪೂರ್ಣ ಗುಡಿ ಒಳಗಡೆನ ಬರುವಂಥದ್ದು. ಇದು ಪೂರ್ಣ ಗುಡಿ ಹೊರಗಡೆಯಿಂದ ಕಾಣ್ತೈತಲ್ಲ, ಅದ್ರ ಒಳಗಡೆಯಿಂದ ಇರುವುದಿದೆ. ಈಗ ನೋಡ್ರಿ, ಇದು ಪ್ರದಕ್ಷಿಣೆ ಹಾಕಿದ್ರೆ ಇಲ್ಲಿ ನಾವು ಹೊರಗೆ ಬಂದೇವು ನೋಡ್ರಿ. ನೋಡ್ರಿ, ಪ್ರತಿಯೊಂದು ಗೋಡೆ, ಪ್ರತಿಯೊಂದು ಒಂದು ಕಂಬಗಳನ್ನು
ಒಂದೊಂದು ಚಿತ್ರನ ಅದಾವೆ ಇದ್ರೊಳಗೆ ರೀ. ನೋಡಿರಿ ಇಲ್ಲಿ ಕಾಣಿಸ್ತದೆ ನೋಡಿರಿ. ಈಗ ನಾವು ಗರ್ಭಗುಡಿ ಪ್ರದಕ್ಷಿಣೆ ಹಾಕಿದ್ದೇವೆ. ಬರ್ರಿ ಮತ್ತು ಮುಂದೆ ಬರಬೇಕಲ್ಲ. ನೋಡಿರಿ ಇಲ್ಲಿ ಕಾಲಭೈರವರ ಮೂರ್ತಿ ಐತಿ. ಇದು ಭೈರವೇಶ್ವರ ಮೂರ್ತಿ ಇಟ್ಟಾರೆ ನೋಡ್ರಿ. ಇಲ್ಲಿ ಆಚೆ ಕಡೆ ಫಸ್ಟಿಗೆ ಬರಬೇಕಾದ್ರೆ ಅಲ್ಲಿ ಗಣಪತಿ ವಿಗ್ರಹ ಕಾಣಿಸ್ತಲ್ಲ, ಅದರ ವಿಕ್ವಲೆಂಟ್, ಅದರ ಒಂದು ಬಾಜು ಈಚೆ ಕಡೆ ಸೈಡ್ ಬರುವಂಥ ಇದು ಮೂರ್ತಿ ನೋಡ್ರಿ. ನಾವು ಸಾಯಂಕಾಲ ಬಂದದ್ದಂತ ಇದ್ದು ನೋಡ್ರಿ 6:20 ನೋಡ್ರಿ. ಈ ಗುಡಿ ದರ್ಶನದ ಟೈಮಿಂಗ ಅಷ್ಟೈತಿ. ಮುಂಜಾನೆ 11-11:30 ಮಟ್ಟ, ಆನಂತರ ಸಾಯಂಕಾಲ 5 ನಂತರ ಓಪನ್ ಆಗ್ತೈತಲ್ಲ, ಅದಕ್ಕಾಗಿ ನಮ್ಗೆ ಸಾಯಂಕಾಲ ಟೈಮಿಗೆ ಸಿಗ್ತಿ. ಬರ್ರಿ ಗುಡಿ ದರ್ಶನ ಮಾಡ್ಕೊಂಬರೋಣ. ನೋಡ್ರಿ ಇಲ್ಲಿ ಕಾಣಿಸ್ತೈತಲ್ಲ, ಇದು ನೋಡ್ರಿ ತ್ರಿಕೂಟೇಶ್ವರ. ಬರ್ರಿ ಈ ತ್ರಿಕೂಟೇಶ್ವರ ಒಂದು ಇತಿಹಾಸನ ರಮೇಶ್ ಪೂಜಾರಿ ಅವ್ರು ಹೇಳ್ತಾರೆ. ಬರ್ರಿ ನೋಡೋಣ. ನಮಸ್ಕಾರ ರೀ ಪೂಜಾರಿ ಅವ್ರೆ. ಬರ್ರಿ ಈ ಒಂದು ತ್ರಿಕೂಟೇಶ್ವರ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳ್ರಿ ನಮಗೆ. ನಾವು ಜನ ಒಂದೇ ನಿದರ್ಶನ ನಾವು ಇಲ್ಲಿ ನೆಲೆಸೋಣ ಅಂತ ಹೇಳಿ ಇಲ್ಲಿ ಸ್ವಯಂಭೂ ತ್ರಿಕೂಟೇಶ್ವರ ಅಂತ ಹೇಳಿ ಅವಾಗಲೇ ಇತ್ತು ಅಂತ ಹೇಳ್ತಾರೆ. 3 ಈಶ್ವರ ಇದೆ ಅಲ್ಲಿ. ಯಾಕೆ 3 ಈಶ್ವರ ಇದೆ? ಬ್ರಹ್ಮ, ವಿಷ್ಣು, ಮಹೇಶ್ವರ, ಸೃಷ್ಟಿ, ತಿಥಿ, ಲಯ 3 ಒಂದೇ ಸಮಪಟದಲ್ಲಿ ಇರೋದಕ್ಕೆ ತ್ರಿಕೂಟೇಶ್ವರ ಅಂತ ಹೇಳಿ ನಾವು ಹೇಳಿದಾಗ 8ನೇ ಶತಮಾನಕ್ಕಿಂತ ಮೊದಲು ಇಲ್ಲಿ ತ್ರಿಕೂಟೇಶ್ವರ ಮೂರ್ತಿ ಸ್ಥಾಪನೆ ಮಾಡಿದ್ರು ಅಂತ ಬರ್ತದೆ. ಕೇಳಿದ್ರಲ್ರಿ, ಈ ಒಂದು ತ್ರಿಕೂಟೇಶ್ವರ ಪುರಾಣ ಆಧಾರದ ಪ್ರಕಾರ ಈ ಥರದ ಒಂದು ಮಾಹಿತಿ ಹೇಳಿದ್ರು. ಬರ್ರಿ ಒಂದು ತ್ರಿಕೂಟೇಶ್ವರ ಗರ್ಭಗುಡಿಯ ಒಂದು ಇದು ಬಾಗಿಲು ನೋಡ್ರಿ. ಇದೊಂದು ಭಾಳ ವಿಶೇಷವಾದಂಥ ಕೆತ್ತನೆಯೂ ಐತೆ ನೋಡ್ರಿ. ಪ್ರತಿಯೊಂದು ಇದ್ರೊಳಗೂ ಎಷ್ಟೊಂದು ಕಲಾಕೃತಿಗಳದಾವು ನೋಡ್ರಿ. ಪ್ರತಿಯೊಂದು ಗೋಡೆ ಒಳಗೂ ಅದಾವು, ಕಂಬದೊಳಗೂ ಅದಾವು ನೋಡ್ರಿ. ಎಷ್ಟೊಂದು ವಿಭಿನ್ನವಾಗಿದಾವು. ಮತ್ತು ಒಂದು ವಿಶೇಷವಾಗಿ ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಗಣಪತಿ ಮತ್ತು ಕೆಲವೊಂದಿಷ್ಟು ಚಿತ್ರಗಳು ಕಾಣಿಸ್ತಾವೆ ನಿಮಗೆ. ಇವರು ಮೊದಲನೇದ್ದು ಗಣಪತಿ, ಬ್ರಹ್ಮ, ಅನಂತರ ಕಾರ್ತಿಕೇಯ, ಅನಂತರ ವಿಷ್ಣು, ಒಂದಿಷ್ಟು ಚಿತ್ರಗಳನ್ನು ಕಾಣ್ತೀರಿ ನೀವು. ಇವು ಚಿತ್ರಗಳು ಆಯಾ ದೇವ್ರದ್ದು ಅದಾವು. ಇದ ಒಂದು ಆಧಾರದ ಮ್ಯಾಗ ಇವರು ತ್ರಿಕೂಟೇಶ್ವರರು ಬ್ರಹ್ಮ, ವಿಷ್ಣು, ಮಹೇಶ್ವರ, ಬ್ರಹ್ಮ, ಶಿವ ಮತ್ತು ಮಹೇಶ್ವರ ಅನ್ನೋಕ್ಕೆ ಮೂಲ ಆಧಾರ ಅಂಥೇಳಿ ಈ ಒಂದು ಅರ್ಚಕರು ಹೇಳಿದರು ನೋಡ್ರಿ. ಇಲ್ಲಿ ಸೂರ್ಯನಾರಾಯಣ ಅಂಥೇಳಿ ಒಂದು ಇದ್ರೊಳಗೂ ಮಾಹಿತಿ ಹೇಳಿದ್ರಲ್ಲ ಅವರು. ಇದೆ ನೋಡ್ರಿ ಸೂರ್ಯನಾರಾಯಣ ದೇವಾಲಯ. ಆ ಒಂದು ಸೂರ್ಯನಾರಾಯಣ ದೇವಾಲಯ ನೋಡ್ರಿ ಒಳಗಿಂದೊಳಗೆ ಒಂದು ಲೈನ್ದೊಳಗೆ ಐತೆ ನೋಡ್ರಿ. ಇಲ್ಲಿ ಈ ಒಂದು ತ್ರಿಕೂಟೇಶ್ವರ ಎದುರಿಗಿನ ಇರುವಂಥದ್ದು ಸೂರ್ಯನಾರಾಯಣ ದೇವಾಲಯ ಇದೆ ನೋಡ್ರಿ. ಇಲ್ಲಿ ಕಾಣಿಸ್ತದೆ, ಇದು ಸೂರ್ಯನಾರಾಯಣ ದೇವಾಲಯ. ತ್ರಿಕೂಟ ಅಂತ ಹೆಸರು ಬರೋಕ್ಕೂ ಕಾರಣದಾಗ ಹೇಳಿದ್ರಲ್ಲ ಇದೆ. ಇಲ್ಲಿ ತ್ರಿಕೂಟೇಶ್ವರ ಆಗಕ್ಕೆ ಕಾರಣ ಸರಸ್ವತಿ ದೇವಾಲಯ, ಸೂರ್ಯನಾರಾಯಣ ದೇವಾಲಯ, ಆನಂತರ ಇದಕ್ಕೆ 3 ಸೇರಿ ತ್ರಿಕೂಟ ಆಗೈತಿ ಅಂತೇಳಿ ಒಂದು ಉಲ್ಲೇಖ ಹೇಳ್ತೈತಿ ಅಂತ ಹೇಳಿದರು. ಬರ್ರಿ ಇದ್ರ ಬಗ್ಗೆ ಇನ್ನೂ ಅಷ್ಟು ಮಾಹಿತಿಯನ್ನು ಇಲ್ಲಿ ಒಬ್ಬರು ಪೂಜಾರವ್ರು ಅದಾರ, ಅವ್ರನ್ನ ಕೇಳೋಣ. ನಮಸ್ಕಾರ ರೀ ಆಚಾರ್ಯವರ, ಪೂಜಾರಿ ಅವರ. ಏನು ರೀ ಈ ಒಂದು ತ್ರಿಕೂಟೇಶ್ವರ ಮಹಿಮೆ, ಆನಂತರ ಈ ಒಂದು ಕ್ಷೇತ್ರದ ಒಂದು ಇನ್ನಷ್ಟು ಮಾಹಿತಿ ಹೇಳ್ರಿ ನಮಗೆ ರೀ. ಸುಮಾರು ಇಲ್ಲಿ 8ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರು ದೇವಸ್ಥಾನ ನಿರ್ಮಾಣ ಮಾಡಿದರು. ಇಲ್ಲಿ ವಿಶೇಷ ಏನಂದರೆ ಒಂದೇ ಪಾಣಿಪೀಠದ ಬ್ರಹ್ಮ, ಶಿವ, ವಿಷ್ಣು ಲಿಂಗರೂಪದಲ್ಲಿ ಉಂಟು. ಅದಕ್ಕೆ ತ್ರಿಕೂಟೇಶ್ವರ ಅಂಥೇಳಿ. ಇವು ಸುಮಾರು 8ನೇ ಶತಮಾನದಲ್ಲಿ ಇವು ಸ್ವಯಂಭೂ ಕಟ್ಟಡ ಆಗಿದ್ದಲ್ಲ 8ನೇ ಶತಮಾನದಲ್ಲಿ. ಮುಂದೆ ಹೊಯ್ಸಳರು ಬರ್ತಾರೆ 11ನೇ ಶತಮಾನದಲ್ಲಿ. ಸೂರ್ಯನಾರಾಯಣ ದೇವಸ್ಥಾನ ಮತ್ತು ಸರಸ್ವತಿ ದೇವಸ್ಥಾನ ನಿರ್ಮಾಣ ಮಾಡಿದರು. 10ನೇ ಶತಮಾನದಲ್ಲಿ ಚಾಲುಕ್ಯರ ಕೊನೆ ರಾಜರು ತ್ರ್ಯಂಬಕೇಶ್ವರ ಅಂತ ದೇವಸ್ಥಾನ ಕಟ್ಟಡ ನಿರ್ಮಾಣ ಮಾಡಿದರು. ಇಲ್ಲಿ ತ್ರ್ಯಂಬಕೇಶ್ವರನು ಅವ್ರು ಇನ್ನೊಬ್ಬರು ರಾಜರುಗಳು ಕಟ್ಟ್ಯಾರ್ರಿ. ಎಲ್ಲೈತ್ರಿ ಅದು ರೀ? ಅಲ್ಲೈತ್ರಿ. ಮುಂದೆ 10ನೇ ಶತಮಾನದೊಳಗೆ ಚಂಡಿಕೇಶ್ವರ ಸ್ಥಾಪನೆ ಮಾಡಿದರು. ಚಂಡಿಕೇಶ್ವರ ಚಂಡಿಕೇಶ್ವರ
ಯಾಗ ಆಯಿತು, ಹ್ಞೂ ರೀ. ಚಂಡಿ ಯಾಗ. ಚಂಡಿಯಾಗ ಮಾಡ್ಯಾರ ಇಲ್ಲಿ ರೀ, ಚಂಡಿ ಯಾಗ ಮಾಡಿದಾಗ ಅಲ್ಲಿ ಚಂಡಿಕೇಶ್ವರ ದೇವಸ್ಥಾನ ಅದು ಅಲ್ಲಿ ಸ್ಥಾಪನೆ ಆಯಿತು. ಒಂದು ಸ್ಥಾಪನೆ ಮಾಡ್ಯಾರ ರೀ. ಅದು ಒಂದೇ, ಇಲ್ಲಿ ವಿಶೇಷ ಏನಂದ್ರೆ ಒಂದೇ ಪಾನಿಪೀಠ 3 ಲಿಂಗಗಳು, ಹ್ಞೂ ಬ್ರಹ್ಮ ಶಿವ ವಿಷ್ಣು. ಹ್ಞೂ ಈ ಥರ 9 ಇದೇ ಪ್ರಭಾಂಗಣದೊಳಗೆ 9 ಲಿಂಗಗಳು. ಹೊರಗಡೆ ಮಹಾಪ್ರದಕ್ಷಿಣೆ ಒಳಗೆ ಅಲ್ಲಿ ಮತ್ತೊಂದು ಚಂಡಿಕೇಶ್ವರ ಬರ್ತಾರೆ. ಅಲ್ಲಿ ಹೊರಗಡೆ ಐತ್ರಿ. ಹ್ಞೂ ಚಂಡಿಕೇಶ್ವರ, ರಾಮಲಿಂಗೇಶ್ವರ, ಹ್ಞೂ ರುದ್ರ ತೀರ್ಥದ ಬಾಜುಕ ಬ್ರಹ್ಮಲಿಂಗೇಶ್ವರ, ಅಲ್ಲಿ ಹೊರಗಡೆ 3 ಅಲ್ಲಿಯೂ ಅದಾವ್ರಿ. ಒಟ್ಟು 12 ಜ್ಯೋತಿರ್ಲಿಂಗ ಇಲ್ಲೇ ನಾವು ಕಾಣ್ಬೋದು ರೀ. ಅದು ಯಾರು ದರ್ಶನ ತಗೋತಾರೆ ಅವರಿಗೆ ಪುಣ್ಯ ಪ್ರಾಪ್ತಿ ಆಗ್ತದೆ. ಇದೇ ಇಲ್ಲಿ ವಿಶೇಷ. ನೋಡಿದ್ರಲ್ರಿ, ಈ ಒಂದು ಪುಣ್ಯಕ್ಷೇತ್ರ ಒಂದು ದರ್ಶನ ಮಾಡ್ಕೊಂಡ್ಲಿಂತ್ರ ನಮ್ಗೆ ಒಂದಿಟ್ಟು ಪುಣ್ಯ ಪ್ರಾಪ್ತಿ ಆಗ್ತೈತಿ ಅಂತೇಳಿ ಈ ಒಂದು ಪೂಜಾರಿ ಅವ್ರು ಹೇಳಿದರು. ಓಕೆ, ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿ ಡಿಸ್ಲೈಕ್ ಮಾಡಿರಿ. ಮುಂದಿನ ಒಂದು ಭಾಗದೊಳಗೆ ಗುಡಿ ಎದುರಿಗಿರುವಂಥ ಸೂರ್ಯನಾರಾಯಣ, ಆನಂತರ ಇನ್ನೊಂದು ದೇವಾಲಯ ಸರಸ್ವತಿ ದೇವಿ, ಇನ್ನೂ ಹೊರಗಡೆ ಇರುವಂಥ ಕೆಲವೊಂದು ದೇವಾಲಯಗಳನ್ನು ಈ ಕ್ಷೇತ್ರದ ಮಾಹಿತಿ ತಗೊಂಡು ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.